ಸೊ ನೀವು ನೋಡಿದ ಥರ ಒನ್ ಸಾಂಗ್ 5 ಲ್ಯಾಂಗ್ವೇಜಸ್ ನಾವು ಮಾಡಿದ್ದೀವಿ. ಇದೇ ನಮ್ಮ ಮೂವಿ ಎವ್ರಿ ಒನ್ ವಾಂಟ್ಸ್ ದಿಸ್ಸು. ಹೀಗೆ ನಾವು ಎಂಟೈರ್ ಮೂವಿಯಲ್ಲಿ ಒನ್ ಮೂವಿ ಮಲ್ಟಿಪಲ್ ಲ್ಯಾಂಗ್ವೇಜಸಲ್ಲಿ ಮಾಡ್ತಾ ಇದ್ದೀವಿ. ನಾವು ಇದರಲ್ಲಿ ಮಲಯಾಳಂ, ಕನ್ನಡ, ತಮಿಳ್ ಎಲ್ಲ ಮರಾಠಿ, ಕೊಡವ ಕೂಡ ನಾವು ಹಾಕ್ತಾ ಇದ್ದೀವಿ ಈ ಮೂವಿಯಲ್ಲಿ. ಸೊ ಇದು ನಾವು ಪ್ಯಾನ್ ಇಂಡಿಯಾನ ಒಂದು ಡಿಫ್ರೆಂಟ್ ಲೆವೆಲಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ ಇನ್ಸ್ಟೆಡ್ ಆಫ್ ಡಬ್ಬಿಂಗ್. ಆ್ಯಂಡ್ everyone wants this movie launch date March 31st, 2026 ಶೆಡ್ಯೂಲ್ ಆಗಿದೆ. ಈ ಸಾಂಗ್ ಹೇಗೆ ಡಿಸೈನ್ ಮಾಡಿದ್ದೀವಿ ಅಂದರೆ ನಮ್ಮ ಡಿಸ್ಟ್ರಿಬ್ಯೂಷನ್ ಪ್ಲಾಟ್ಫಾರ್ಮ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್. ಇವಾಗ ಹೇಗೆ IPL ಎಲ್ಲಿ ನೋಡಿದ್ರು ಹಾಕ್ತಾರೆ, ರೆಸ್ಟೋರೆಂಟ್ಸ್, ಕ್ಯಾಫೇಸ್, ಪಾರ್ಕ್ಸ್, ಬಾರ್ಸ್, ಎಲ್ಲಿ ನಾವು ತಿಳ್ಕೊಂಡಿದ್ದೀವಿ ಯಾಕೆ ಮೂವೀಸ್ ಹಂಗೆ ಹಾಕ್ಬಾರ್ದು, ಯಾಕೆಂದರೆ ಸೌಂಡ್ ಇಸ್ ಅನ್ ಇಶ್ಯೂ ಅಲ್ವಾ. ಸೊ ದೆನ್ ವಿ ಡಿಸೈಡೆಡ್ ಮೂವೀಸ್ಗೆ ನಾವು ಸೈಲೆಂಟ್ ಡಿಸ್ಕೋ ಹೆಡ್ಫೋನ್ಸ್ ಕೊಟ್ಬಿಟ್ಟು ಯಾವ ವೆನ್ಯೂ, ಬರೀ ಥಿಯೇಟರ್ ಅಲ್ಲ, ಯಾವ ವೆನ್ಯೂನು ನಾವು ಮೂವಿ ಥಿಯೇಟರ್ ಆಗಿ ಒಂದು ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ಅದರಲ್ಲಿ ಯಾವ ಊಟನೂ ತಿನ್ಬೋದು. ಇಲ್ಲ ನಾವು ರೀಸೆಂಟಾಗಿ ಕಬ್ಬನ್ ಪಾರ್ಕಲ್ಲೂ ಒಂದು ಇವೆಂಟ್ ಮಾಡಿದ್ದೀವಿ. ವಿ ವರ್ ದ ಫಸ್ಟ್ ಒನ್ಸ್ ಟು ಡೂ ಮೂವಿ ಸ್ಕ್ರೀನಿಂಗ್ ಇನ್ ಕಬ್ಬನ್ ಪಾರ್ಕ್. ಸೊ ನಮ್ಮ ಗೋಲ್ ವಿತ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಅಂದರೆ ಇರೋ ಎಲ್ಲ ಫಿಲ್ಮ್ ಮೇಕರ್ಸ್ಗೂ ಒಂದು ಪ್ಲ್ಯಾಟ್ಫಾರ್ಮ್ ಇರಬೇಕು. ಅವರಿಂದ ನಾವು ₹1 ದುಡ್ಡು ತಗೊಳ್ಳಲ್ಲ. ಅವ್ರು ನಮ್ಮ ಹತ್ರ ಅವ್ರ ಫಿಲ್ಮ್ ಕೊಡ್ಬೋದು. ಇಲ್ಲ ನಮ್ಮದು ಫೀಲ್ಡ್ ಕಿಟ್ ಬೇರೆ ಇದೆ, ನಮ್ಮ ಫೀಲ್ಡ್ ಕಿಟ್ಟು ಅವರು ರೆಂಟ್ ಔಟ್ ಮಾಡಿಕೊಂಡು ಇದು ಹೈ ಕ್ವಾಲಿಟಿ ಹೆಡ್ಫೋನ್ಸು. ಅದಕ್ಕೆ ಈ ಥರ ನಾವು ಒಂದು ಸಾಂಗ್ ಆ ಹೆಡ್ಫೋನ್ಸ್ಗೆ ಡಿಸೈನ್ ಮಾಡಿದ್ದೀವಿ. ಆ್ಯಂಡ್ ಇದೇ ಟ್ರೆಡಿಷನಲ್ ಪ್ಲ್ಯಾಟ್ಫಾರ್ಮ್ಸ್ ಜೊತೆನೂ ನಮ್ಮ ಎಂಟರ್ಟೈನ್ಮೆಂಟ್ ಎವ್ರಿವೇರಲ್ಲಿ ನಾವು ಎವ್ರಿ ಒನ್ ವಾಂಟ್ಸ್ ದಿಸ್ನ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. 5 ಲ್ಯಾಂಗ್ವೇಜಸ್: ಇಂಗ್ಲಿಷ್, ಹಿಂದಿ, ಕನ್ನಡ, ತಮಿಳ್ ಆ್ಯಂಡ್ ತೆಲುಗು. ಎಸ್. ಸೊ ನಾವೆಲ್ಲರೂ ಇವಾಗ ನಾನು ತಮಿಳಿಯನ್, ಹಾಫ್ ಮರಾಠಿ, ಇವ್ರು ಫುಲ್ ಮರಾಠಿ, ಕನ್ನಡ ನಾವು ಕನ್ನಡ ಬರುತ್ತೆ. ಸೊ ನಾವು ಎಲ್ಲ ನಾವು ಮೂವಿಯಲ್ಲೇ ಈ ಥರ ಇನ್ಕಾರ್ಪೊರೇಟ್ ಮಾಡ್ತೀವಿ. ಸಬ್ ಟೈಟಲ್ಸ್ ಅಫ್ಕೋರ್ಸ್ ಇದೆ. ಆ್ಯಂಡ್ ಇನ್ ಕೇಸ್ ಆಡಿಯನ್ಸ್ಗೆ ಇವಾಗ ತುಂಬ ಕೋರ್ ಆಡಿಯನ್ಸ್ಗೆ ಬರೀ ಆ ಲ್ಯಾಂಗ್ವೇಜ್ ಬೇಕಂದ್ರೆ ನಾವು ಅಫ್ಕೋರ್ಸ್ ಡಬ್ಬಿಂಗ್ ಮಾಡ್ತೀವಿ. ಆದರೆ ಒಂದು ನ್ಯಾಚುರಲ್ ಆಗು ನಮ್ಮ ಲ್ಯಾಂಗ್ವೇಜ್ ಹೋಗಬೇಕು ಅಂತ. 90 minutes ಸರ್, ಫೀಚರ್ ಫಿಲ್ಮ್ ಫುಲ್. ಆ್ಯಂಡ್ ನಮ್ಮ ಹೆಡ್ಫೋನ್ಸಲ್ಲಿ ಏನಂದರೆ ಒಂದೇ ಟೈಮಲ್ಲಿ ಆ್ಯಸ್ ಯು ಆರ್ ವಾಚಿಂಗ್ ಅ ಮೂವಿ, ಇವಾಗ ಅದೇ ಒಂದು ಟೆಕ್ನಾಲಜಿ ಹಿಂಗಿದೆ. ಇವಾಗ ನಾವು ಒಂದು ಇಂಗ್ಲೀಷ್ ಮೂವಿ ಹಾಕಿದ್ರೆ ನೀವು ಕೂತ್ಕೊಂಡು ಒಂದು ಅದೇ ಲ್ಯಾಂಗ್ವೇಜ್ ಹಿಂದಿಯಲ್ಲಿ ಕೇಳ್ಬೋದು ಅದೇ ಮೂವಿ, ಇವ್ರು ಕೂತ್ಕೊಂಡು ಅದೇ ಮೂವಿ ಕನ್ನಡದಲ್ಲೂ ಕೇಳ್ಬೋದು. ಆ ಟೆಕ್ನಾಲಜಿಲಿ ಸೇಮ್ ರಿಯಲ್ ಟೈಮ್ ನಾವು ಮಾಡ್ಬೋದು. 3 ಚಾನಲ್ಸ್, 3 ಲ್ಯಾಂಗ್ವೇಜಸ್ ಅಟ್ ದ ಸೇಮ್ ಟೈಮ್ ಹೋಗ್ಬೋದು ನಮ್ಮ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಜೊತೆ. ಇಲ್ಲ, ಯಾರು ಮಾಡಿಲ್ಲ. ಇದು ನಾವು ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದೀವಿ. ಸೊ ಯಾರಾದರೂ ಫಿಲ್ಮ್ ಮೇಕರ್ಸ್ಗೆ ಎಷ್ಟೊಂದು ಸುಮಾರು ಫಿಲ್ಮ್ಸ್ ಇದೆ, ಅವ್ರಿಗೆಲ್ಲ ಈ ಥರ ಒಂದು ಏನಂದರೆ ಡಿಸ್ಟ್ರಿಬ್ಯೂಷನಲ್ಲಿ ಸ್ವಲ್ಪ ತುಂಬ ದುಡ್ಡು ಹೋಗ್ತಾ ಇದೆ. ಸೊ ನಾವು ಯಾರ ಕಟ್ಟನೂ ದುಡ್ಡು ತೊಗೊಳ್ತಾ ಇಲ್ಲ. ಇವಾಗ ಏನಂದರೆ ನೀವು ಮಾರ್ಕೆಟ್ ಮಾಡಿ, ನಾವು ಮಾರ್ಕೆಟ್ ಮಾಡ್ತೀವಿ, ಯಾವ ವೆನ್ಯೂಲ್ಲಿ ಹಾಕ್ತಾ ಇದ್ದೀವೋ ಅದು ಮಾರ್ಕೆಟ್ ಆಗುತ್ತೆ. ಅದರಲ್ಲಿ ಡೈರೆಕ್ಟ್ ಸೇಲ್ಸ್ ಟಿಕೆಟ್ಸಲ್ಲಿ ಅವ್ರಿಗೆ ದುಡ್ಡು ಹೋಗುತ್ತೆ, ಡೈರೆಕ್ಟ್ ಫಿಲ್ಮ್ ಮೇಕರ್ಸ್ಗೆ. ಎಸ್, ನಮ್ಮ ಪ್ಲಾಟ್ಫಾರ್ಮ್ ಥ್ರೂ ಎಂಟರ್ಟೈನ್ಮೆಂಟ್ ಎವ್ರಿವೇರ್. ಇದು ಸಿನಿಮಾಲೇ, ಆ್ಯಕ್ಚುಲಿ ಸಿನಿಮಾದ ಲವ್ ಸಾಂಗ್ ಇದು. ಸೊ ನಾವು ಓಕೆ ಫೈನ್, ಒಂದು ಸಿನಿಮಾದ ಲವ್ ಸಾಂಗ್ ನಾವು ಫಸ್ಟ್ ಇದೇ ಲಾಂಚ್ ಮಾಡೋಣ ಅಂತ ಇದ್ದೀವಿ. ಅದ್ರ ಜೊತೆನೆ ನಾವು ನಾವಿಬ್ರೆ ಇಷ್ಟೆಲ್ಲ ಮಾತಾಡುವಾಗ ಒಂದಷ್ಟು ಕ್ಲಾರಿಟಿ ಇರಬೇಕು. ನೀವು ಇಷ್ಟು ಕ್ಲಾರಿಟಿಯಾಗಿ ಹೇಳ್ತಿರ್ಬೇಕು, ನಮ್ಮದು ಕ್ಲಾರಿಟಿ ಗೊತ್ತಾಗಬೇಕು. ಅಲ್ಲ ಸಣ್ಣ ಸಣ್ಣ ಮಿಸ್ಟೇಕ್ ಇರಬಾರ್ದು. ಅದೇ ಮುಂದೆ ಅದು ಸಮಸ್ಯೆ ಆಗ್ತದೆ. ಅದೊಂದು ಜವಾಬ್ದಾರಿ ತಗೊಳ್ಳಿ. ಇದು ಇನ್ಯಾರು ಆ್ಯಕ್ಟ್ ಮಾಡಿದ್ರೆ ನೀವು ಇಬ್ಬರೇ ಹೇಳ್ತೀರಾ? ಇಡೀ ಸಿನಿಮಾ ಹೇಗೆ? ಒಂದು 7 people ಕಾಸ್ಟಲ್ಲಿದ್ದಾರೆ. ಇವಾಗ ಅವ್ರು ಆ್ಯಕ್ಚುಲಿ ಗುಜರಾತಿಂದ, ಹೈದರಾಬಾದಿಂದ ಎಲ್ಲ ಕರ್ಕೊಂಡು ಬರಬೇಕು. ಸೊ ನಮ್ಮ ಪ್ರೊಡಕ್ಷನ್ ಫೆಬ್ರವರಿ ಮಿಡಲ್ ಸ್ಟಾರ್ಟ್ ಆಗ್ತಾ ಇದೆ. ಬರೀ ಲವ್ ಸಾಂಗ್ ಆಗಿದೆ. ಪ್ರೊಡಕ್ಷನ್ ಮೇನ್ ಟಾಕೀಸ್ ಪ್ರೊಡಕ್ಷನ್ ಮಿಡ್ ಫೆಬ್ರವರಿ ಸ್ಟಾರ್ಟ್ ಆಗ್ತಾ ಇದೆ. ಆಡಿಯೋ ರೆಡಿ ಇದೆ. 6 ಸಾಂಗ್ಸ್ ಇದೆ ಸರ್. ಫೆಬ್ರವರಿ ಮಾಡಿ ಮಾರ್ಚ್ ರಿಲೀಸ್ ಮಾಡೋಕೆ
ಹಾಂ, ನಾವು ಆ್ಯಕ್ಚುಲಿ ನಮ್ಮದು ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಮತ್ತು ಪ್ರೊಡಕ್ಷನ್ ನಾವು ಏನು ಮಾಡ್ತಾ ಇದೀವಿ ಅಂದರೆ ಫೀಲ್ಡ್ ಎಡಿಟಿಂಗ್ ಕಿಟ್ ನಾವು ಮಾಡಿದ್ದೀವಿ ಡಿಸೈನ್. ಅಂದರೆ ಇವಾಗ ಶೂಟಿಂಗಲ್ಲಿ ಏನಾಗುತ್ತೆ, ನಾವು ಡೈರೆಕ್ಟಾಗಿ ಅಲ್ಲಿ ಶಾರ್ಟ್ ತೊಗೊಂಡು ಸ್ಟ್ರೇಟ್ ಆನ್ ದ ಟೇಬಲ್, ಶಾರ್ಟ್ ತೊಗೊಂಡು ಸ್ಟ್ರೇಟ್ ಆನ್ ದ ಟೇಬಲ್. ಈಗ ಆಲ್ಮೋಸ್ಟ್ ಎಲ್ಲ ಅದೇ ಥರ ಆನ್ಲೈನ್ ನಡೀತಿದೆ. ಕರೆಕ್ಟ್. ಸೊ ನಾವು ನಮ್ಮದೇ ಕಿಟ್ ಮಾಡಿ ನಾವೇ ರೆಡಿ ಮಾಡಿ, ಸೊ ವಿ ಆರ್ ಡೂಯಿಂಗ್ ದ ಪ್ರೊಡಕ್ಷನ್ ಇನ್ ದಿಸ್ ಮ್ಯಾನರ್. ಯಾಕಂದ್ರೆ ಒಂದು ಸಿನಿಮಾ ಅಂದಾಗ ಒಂದಷ್ಟು ಡಬ್ಬಿಂಗು, ರೆಕಾರ್ಡಿಂಗು, ಸಾಂಗ್ ಎಲ್ಲ ಕಲೆಕ್ಷನ್ ಎಲ್ಲ ಇರುತ್ತೆ. ಕರೆಕ್ಟ್ ಸರ್. ಅದಕ್ಕೆಲ್ಲ ನಿಮ್ಗೆ ಏನು ಟೈಮ್ ಸ್ಪೇಸ್ ಆಗುತ್ತೆ? ಸರ್ ಇವಾಗ ಎಷ್ಟೊಂದು ಟೆಕ್ನಾಲಜಿ ಅಂದರೆ ಇಷ್ಟು ಆಗ್ಬಿಟ್ಟಿದೆ, ಒನ್ ಕ್ಲಿಕ್ ಆಪ್ಷನ್ಸ್ ಎಲ್ಲ ಇದೆ ಇವಾಗ. ನಾವು ಇನ್ಕ್ಲೂಡಿಂಗ್ ದ ಸಾಂಗ್ ನಾವು ಇಷ್ಟು ಟೆಕ್ನಾಲಜಿ ಹಾಕಿದ್ವಿ ಅಂದರೆ ಇಟ್ ಇಸ್ ಜಸ್ಟ್ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಹಾಕ್ಬೋದು ನಾವು ಹಾಕಿದ್ವಿ. ವಿ ಆರ್ ಯೂಸಿಂಗ್ ದಟ್. ಸೊ ಅದಕ್ಕೆ ನಾವು ಇಬ್ರು ವಿ ಕ್ಯಾನ್ ಡೂ ಅ ಲಾಟ್ ಆಫ್ ಥಿಂಗ್ಸ್ ಹಂಗೆ ಮಾಡಿ ನಾವು ಸೊ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಬಿಟ್ಟು ನಾವು ಮಾಡಿದ್ದೀವಿ. ಮಾಡಿ ಸಾಂಗ್ ನೋಡಿದಾಗ ಸಾಂಗಲ್ಲಿ ಲಿರಿಕ್ಸ್ ಓದ್ಬೇಕಾದ್ರೆ ನೀವು ಅಂದರೆ ಜೆಂಟ್ಸ್ ಬರೋ ವಾಯ್ಸಲ್ಲಿ ಲೇಡೀಸ್ ಸಿಂಕ್ ಆಗಿದೆ. ಕರೆಕ್ಟ್. ದರ್ ಇಸ್ ಅನ್ ರಾಂಗ್. ಅದನ್ನು ನೀವು ಅದರಲ್ಲೇ ಸರ್ ಹಾರ್ಮೋನಿ, ಸರ್ ಅದು ಹಾರ್ಮೋನಿ ಹಾಡ್ತಾ ಇದ್ದಾಳೆ, ಇದು ಹಾಡಿದ್ದಾರೆ, ಅದಕ್ಕೆ ಅವ್ರು ಲಿಪ್ಸಿಕ್ ಮಾಡ್ತಾರೆ. ಡಿಫ್ರೆಂಟ್ ವೇವ್ ಸೇಮ್ ಮೋಷನ್, ಅದು ಹಾರ್ಮೋನಿ ಬರುತ್ತೆ ಹಿಂದೆ, ಅದು ಕೊಯರ್ ಥರ, ಅದಕ್ಕೆ. ನಿಮ್ಮ ಆಡಿಯೋ ಹಾಂ, ಫಾರ್ ದ ಲ್ಯಾಂಗ್ವೇಜಸ್ ಪೋರ್ಷನ್. ಅಲ್ವಾ? ಅದು ಕ್ರಿಯೇಟಿವ್ ಡಿಸಿಷನ್ ಇತ್ತು. ಯೂಟ್ಯೂಬ್ ಮಾಡಿ ಬೇರೆ ಏನೇನೋ ಆಗೋದ್ರೆ ಕಷ್ಟ. ಎಲ್ರಿಗೂ ರೀಚ್ ಆಗಬೇಕಲ್ಲ. Correct. ಟೆಕ್ನಿಕಲಿ ಮಿಸ್ಟೇಕ್ ಕಾಣಬಾರ್ದು. Yeah. ಆಡಿಯನ್ಸ್ ನೋಡೋರಿಗೆ ಅದ್ರ ಇಂಪ್ಯಾಕ್ಟ್ ಅನ್ಸ್ಬೇಕಲ್ಲ. ಕರೆಕ್ಟ್. ಟೆಕ್ನಿಕಲ್ ಸಾಗರ್ has taken the creative decision for this. ಸರ್ ಮೋಜಾಯ್ ಮೋಜಾಯ್ ಹಾಡು ಕೇಳಿದ್ದೀರಾ? ಅದರಲ್ಲೂ ಮಾಡಿದ್ದಾರೆ. ಸೊ ಇಟ್ ಇಸ್ ನಾಟ್ ಸಮಥಿಂಗ್ ನ್ಯೂ. ನಿಮ್ಗೆ ಓಕೆ ಬಟ್ ಆಡಿಯನ್ಸ್ ವ್ಯೂ ಪಾಯಿಂಟ್ ನೋಡಿದಾಗ ಅವ್ರಿಗೆ ಅದು ಫೀಲ್ ಆಗುತ್ತೆ. ಓ, ಈ ಹುಡುಗಿ ಧ್ವನಿ ಹುಡುಗಂದಿದೆ ವಾಯ್ಸ್ ಸಿಂಕ್ ಆಗ್ತಿದೆ. ನಾವೇ ಲೈವ್ ಸಿಂಗಿಂಗ್ ಅಲ್ವಾ ಸರ್, ಸೊ ಇಟ್ಸ್ ಓಕೆ, ಇದು ರೆಕಾರ್ಡೆಡ್. At the end of the day, we try to sell art. One more thing I would like to add, ನಮ್ಮ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಜೊತೆ ನಾವು ನಮ್ಮ ಮರ್ಚಂಡೈಸಿಂಗು ಮಾಡ್ತಾ ಇದ್ದೀವಿ. ಇವಾಗ ಹಾಲಿವುಡಲ್ಲಿ ನೋಡಿದ್ರೆ ಅವರು ಒಂದು ಮೂವಿ ತಗೊಂಡು ಅದ್ರದ್ದೇ ಮರ್ಚಂಡೈಸ್ ಸೆಲ್ ಮಾಡಿ ಅದರಿಂದನೂ ದುಡ್ಡು ಮಾಡ್ತಾರೆ. ಸೊ ನಾವು ನಮ್ಮ ಮೂವಿ, ಪ್ರೀವಿಯಸ್ ಮೂವಿ ಇಟ್ಸ್ ಅಬೌಟ್ ಚಾಯ್ಸಸ್ ಜೊತೆ ಒಂದು ಮರ್ಚಂಡೈಸ್ ಮಾಡಿದ್ದೀವಿ. ಹಾಗೂ ಎವ್ರಿ ಒನ್ ವಾಂಟ್ಸ್ ದಿಸ್ ಜೊತೆ ನಾವು ಮರ್ಚಂಡೈಸ್ ಮಾಡ್ತೀವಿ. ಸೊ ಇದ್ರ ಜೊತೆನೂ ಯಾವ ಫಿಲ್ಮ್ ಮೇಕರ್ಗೂ ಆ ಥರ ಮರ್ಚಂಡೈಸ್ ಮಾಡಬೇಕಂದ್ರೆ ಅವ್ರು ನಮ್ಮ ಹತ್ರ ಬರ್ಬೋದು. ಆ್ಯಂಡ್ ಆ ಮರ್ಚಂಡೈಸಲ್ಲೂ ಎಕ್ಸ್ಟ್ರಾ ಇನ್ಕಮ್ ಇರುತ್ತೆ ಅವ್ರಿಗೆ. ಇನ್ಸ್ಟಾಗ್ರಾಮ್ ಪೇಜ್ ಇದೆ, ದೇ ಕ್ಯಾನ್ ಸ್ಕ್ಯಾನ್ ದಿಸ್ QR ಕೋಡ್. ನಮ್ಮ ವೆಬ್ಸೈಟು ಇದೆ radicalconcepts.com. ಆ್ಯಂಡ್ ಫಿಲ್ಮ್ ಫ್ರೀವೇಯಲ್ಲೂ ನಮ್ಮ ಪೇಜ್ ಇದೆ. 6 ಮೂವೀಸ್ ಇದೆ. ಒಂದು ಕನ್ನಡ ಮೂವಿ ದ್ವಂದ್ವ ಇದೆ, ಮಲಯಾಳಂ ಮೂವಿ ಇದೆ, ಹಿಂದಿ ಮೂವಿ ಇದೆ, ಒಂದು ಮರಾಠಿ ಮೂವಿನೂ ಇದೆ. ಸೊ ನಾವು ಅದು ಬ್ಯಾಂಗ್ಳೂರಲ್ಲೇ ಸ್ಟಾರ್ಟ್ ಮಾಡಿದ್ದೀವಿ. ಬ್ಯಾಂಗ್ಳೂರಲ್ಲೇ ರನ್ನಿಂಗ್ ಇದೆ, ಟಿಕೆಟ್ ಸೇಲ್ಸ್ ಎಲ್ಲ ಇದೆ. ಸೊ ಲ್ಯಾಂಗ್ವೇಜ್ಗೆ ಲಿಮಿಟ್ ಇಲ್ಲ. ವಿತ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ನಾವು ಎಂಡ್ ಟು ಎಂಡ್ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀವಿ ಫಾರ್ ಅ ಫಿಲ್ಮ್ ಮೇಕರ್. ಸರ್ ಕ್ರಿಯೇಟಿವ್ ಪವರ್ ನನ್ನ ಕೈಲೂ ಇರುತ್ತಲ್ಲ. ಆ ಥರ ಏನೂ ಇಲ್ಲ ಸರ್. ನನಗೂ ಒಂದು ಐಡಿಯಾ ಇತ್ತು, ಓಕೆ ಒಂದು ಮೂವಿ ಮಾಡೋಣ. ಆ್ಯಂಡ್ ನನಗೂ ಬ್ಯಾಕ್ ಎಂಡ್ ಕೆಲಸ ಮಾಡೋಕ್ಕೆ ಇಷ್ಟ. ಸೊ ನನ್ನ ಗ್ರ್ಯಾಜುಯೇಷನ್ ಕೂಡ ನಾನು ವಿಜುವಲ್ ಕಮ್ಯುನಿಕೇಷನಲ್ಲೇ ಮಾಡಿದ್ದೀನಿ. ಸೊ ಅದೇ ನಾಲೆಜ್ ಎಲ್ಲ ಹಾಕಿ ಸರಿ ಯೂಸ್ ಮಾಡೋಣ ಅಂತ. ಸಿಂಪ್ಲಿ ಪ್ರಿಟಿ ಫೇಸ್ ಆಗಿಲ್ಲ, ಸ್ವಲ್ಪ ಇಟ್ಸ್ ಆ್ಯಕ್ಚುಲಿ ಅ ಕಾಮಿಡಿ ಡೈಮಂಡ್ ಹೈಸ್ಟ್ ಸ್ಟೋರಿ. ಆ್ಯಂಡ್ ಇದರಲ್ಲಿ ಏನಂದರೆ ಎಲ್ಲರದು ಡೀಪ್ ಡಾರ್ಕ್ ಡಿಸೈರ್ ಹೊರಗಡೆ ಬರಬೇಕು. ಒಂದು 6 ಜನ ಕಾಸ್ಟ್ ಮೆಂಬರ್ ಇದ್ದಾರೆ, ಅವ್ರೆಲ್ಲರದು ಡೀಪ್ ಡಾರ್ಕ್ ಡಿಸೈರ್ ಏನಿದೆ ಅದನ್ನ ನಾವು ಈ ಮೂವಿಯಲ್ಲಿ ಆ ಡೈಮಂಡ್ ಹೈಸ್ಟ್ ಜೊತೆ ತೋರಿಸ್ತೀವಿ. ಇಟ್ ಟಾಕ್ಸ್ ಅಬೌಟ್ ಎವ್ರಿವನ್ಸ್ ಡಿಸೈರ್ಸ್, ಅದೇ ಹೇಳ್ಬೋದು ನಾನು. Everyone wants this. ಅದು ನಿಮ್ಗೆ ಏನು ಬೇಕು ಅದು ತೋರಿಸ್ತಾ ಇದ್ದೀವಿ. ನೇಮ್ ಅದೇ ಹೇಳುತ್ತೆ, ಟೈಟಲ್ ಹೇಳುತ್ತೆ ನಿಮ್ಗೆ ಏನು ಬೇಕು ಕೇಳುತ್ತೆ. ಫಸ್ಟ್ ಅದು ಮೂವಿ ನಿಮ್ಗೆ ಕೇಳುತ್ತೆ ನಿಮ್ಗೆ ಏನು ಬೇಕು. ಆಮೇಲೆ ಈಚ್ ಪರ್ಸನ್ ಈಚ್ ಕ್ಯಾರೆಕ್ಟರ್ ಒನ್ ಡಿಸೈರ್ ತೋರಿಸ್ತಾರೆ. ಆ ಡಿಸೈರ್ನ ನಿಮ್ಗೆ ಕನೆಕ್ಟ್ ಆಗುತ್ತೆ. ದೆನ್ ಯು ವಿಲ್ ಸೇ ಓಕೆ ಈ ಡಿಸೈರ್ ನಮ್ಗಿದೆಯಾ ಆ್ಯಂಡ್ ವೈ ಆರ್ ವಿ ಡೂಯಿಂಗ್ ದ ಥಿಂಗ್ಸ್. ನಾವು ಎಲ್ಲ ಇಷ್ಟೊಂದು ಕಷ್ಟಪಟ್ಟು ಮಾಡ್ತೀವಿ, ಯಾಕೆ ಮಾಡ್ತೀವಿ ಇದೆಲ್ಲ? ಅದು ಆನ್ಸರ್ ಮಾಡೋಕ್ಕೆ, ಅದು ನೋಡೋಕ್ಕೆ, ಅದು ಅಂಡರ್ಸ್ಟ್ಯಾಂಡ್ ಆಗೋಕ್ಕೆ ಈ ಸಿನಿಮಾ ಮಾಡಿದ್ದೀವಿ.
ಸೊ ಇಟ್ ಟಾಕ್ಸ್ ಅಬೌಟ್ ಡಿಸೈರ್ ಆನ್ ಎವ್ರಿ ಫ್ರಂಟ್, ಎವ್ರಿ ಟೈಪ್ ಆಫ್ ಡಿಸೈರ್ ನಾವು ಕವರ್ ಮಾಡಿದ್ದೀವಿ. And our songs also covers each song, love song, it covers one type of desire. Then another song covers another type of desire. So each section and person talks about that, and once and for all you'll know, in ಗೊತ್ತಾಗ್ಬಿಡತ್ತೆ, ಓ ಇದು ನಮ್ಗೆ ಬೇಕು, ಇದು ನಂಗೆ ಬೇಕು, ಇದು ನಮ್ಗೆ ಎಲ್ಲಾರು ಬೇಕು. That is the answer. This answer you will get in this film. ಮ್ಯೂಸಿಕ್ ನಾನು ಮಾಡ್ತೀನಿ ಆ್ಯಂಡ್ ಡೈರೆಕ್ಷನ್ ನಾನು ಮಾಡ್ತಾ ಇದ್ದೀನಿ. DOP ಅವರಿದ್ದಾರೆ, ಸಾಗರ್ ಮೂರ್ತಿ, ಆ್ಯಂಡ್ ಆರ್ಟ್ ಡೈರೆಕ್ಟರ್ ಇದ್ದಾರೆ, ಕೊರಿಯೋಗ್ರಫರ್ ಇದ್ದಾರೆ, ಒಂದು ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಕೊರಿಯೋಗ್ರಫರ್ ಭರತ್ ಕಿಶೋರ್ ಅಂತ, ಅವರು ಡೈರೆಕ್ಟರೇ, ಅವರು ಇದ್ದಾರೆ. ಅವರು ಈ ಸಾಂಗಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಅವ್ರ ಹೆಸರು ಬರ್ದಿಲ್ಲ, ಯಾಕಂದ್ರೆ ಈ ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದು ಸಾಗರ್ ಅವರೇ. ಡಿಫ್ರೆಂಟ್ ವೇವ್ಸ್ ಸೇಮ್ ಮೋಷನ್. ಯಾಕಂದ್ರೆ ಅಲ್ಲಿ ನೀವು ಕೂಡ ಪ್ರಶ್ನೆಗಳು ಮಾಡ್ಕೊಂಡಿದ್ದೀರಿ, ಬೈ ಏನು ಅಂತ. ಸೊ ನೀವು ಕಂಡುಕೊಂಡಿದ್ದು ಏನು ಆಕ್ಚುಲಿ? ಸೊ ನಮ್ದು ಲೈಕ್ ನಮ್ದು ವೇದಾಂತನಲ್ಲಿ ಒಂದಿದೆ ಬ್ರಹ್ಮಾಂಡ. ಸೊ ನಾವು ಸಾಯ್ದ ಮೇಲೆ ಎಲ್ಲರೂ ಅಲ್ಲೇ ಹೋಗ್ತಾರೆ. ದಿಸ್ ಇಸ್ ವಿ ನೋ ಆರ್ ಡೋಂಟ್ ನೋ, ಅದು ವಿಲ್ ಫೈಂಡ್ ಔಟ್. ಬಟ್ ಇಟ್ ಈಸ್ ಲೈಕ್ ನಾವು ಡಿಫೈನ್ ಮಾಡುವಾಗ ಮಾಯ ಇರೋದು ಸಪ್ರೇಷನ್ಗೋಸ್ಕರ. ಸೊ ನಾವು ನನ್ನ ಕಣ್ಣಲ್ಲಿ ಏನು ನೋಡ್ತಾ ಇದೆ ಅದು ಸೇಮ್ ಎನರ್ಜಿ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದೆ, ಎಲ್ಲರ ಕಣ್ಣಲ್ಲಿ. ಸೊ ಇದು ಸಪ್ರೇಷನ್ ಇಸ್ ಜಸ್ಟ್ ಅನ್ ಇಲ್ಯೂಷನ್ ಇನ್ ದಿಸ್. ಅದ್ರ ದಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ಸಪರೇಷನ್ ಇಸ್ ಲವ್. ಆ್ಯಂಡ್ ಅದು ಲೈಕ್ ವಿ ಆರ್ ಒನ್. ವಿ ಆರ್ ಡಿಸ್ಕ್ರೈಬ್ಡ್ ಆಸ್ ನೀವು ಒಂದು ವೇವ್ ಆ್ಯಂಡ್ ಐ ಆಮ್ ಒನ್ ವೇವ್, ಬಟ್ ವಿ ಆರ್ ಪಾರ್ಟ್ ಆಫ್ ಒನ್ ಓಷನ್. ಅದು ದಿಸ್ ಇಸ್ ದ ಮೇನ್ ಪಾರ್ಟ್ ಆಫ್ ಲವ್. ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್, ನಾವು ಎಷ್ಟೊಂದು ಜನಕ್ಕೆ ದಿಸ್ ಸಾಂಗ್ ಬರೆಯುವಾಗ ನಾನು ಎಷ್ಟೊಂದು ಜನಕ್ಕೆ ಕೇಳಿದೆ, ಲಾಟ್ ಆಫ್ ವಿಮೆನ್ ಐ ಆಸ್, ಲಾಟ್ ಆಫ್ ಮೆನ್ ಕೇಳಿದೆ ನಾನು. ಎವ್ರಿ ಒನ್ ಏನು ಹೇಳ್ತಾ ಇದ್ರು ಅಂದರೆ, ನನಗೆ ಅವರು ನನ್ಗೆ ಹಿಂಗೆ ಇರಬೇಕು, ಅವ್ರು ನನ್ಗೆ ಇದು ಹಿಂಗೆ ಬರಬೇಕು, ನೀ ಮೀ 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 ಅಂತ ಹೇಳ್ತಾ ಇದ್ರು. ಬಟ್ ದಟ್ ಈಸ್ ನಾಟ್ ಲವ್. ಅವ್ರು ಹಿಂಗೆ ಇರಬೇಕು, ಅವ್ರು ನನಗೆ ಶುಡ್ ಟೇಕ್ ಮಿ ಔಟ್, ಶುಡ್ ಫಸ್ಟ್ ಥಿಂಗ್, ಏನು ಎಷ್ಟೊಂದು ಇರುತ್ತೆ. ಬಟ್ ದಟ್ ಈಸ್ ನಾಟ್ ಲವ್. ದಟ್ ಈಸ್ ನಾಟ್ ಇವನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಟ್. ದಿ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಅಬ್ಸಲ್ಯೂಟ್ ಲವ್ ಏನಿದೆ ಅದೆಲ್ಲ ನಾವು ತೆಗೆದುಬಿಟ್ಟಿದ್ದೀವಿ. ವಿ ರಿಮೂವ್ಡ್ ಆಫ್ ಆಲ್ ದ ಟೆರೆಸ್ಟ್ರಿಯಲ್ ಇದು ಅರ್ಥ್ಲಿ ಥಿಂಗ್ಸ್ ತೆಗೆದುಬಿಟ್ಟು ಏನು ಫೈನಲ್ ಆನ್ಸರ್ ಏನಿರುತ್ತೆ ಅಂದರೆ, ವಿ ಆರ್ ಆಲ್ ಪಾರ್ಟ್ ಆಫ್ ದಟ್ ಒನ್ ಓಷನ್. ಶಿ ಇಸ್ ಒನ್ ವೇವ್, ಅವ್ರ ಧ್ವನಿ ಒಂದು, ನನ್ನ ಧ್ವನಿ ಒಂದು, ಬಟ್ ಟುಗೆದರ್ ವಿ ಆರ್ ದಟ್ ಒನ್ ಓಷನ್. ದಟ್ ಇಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲವ್. ಎಸ್ ಇಟ್ ಇಸ್. ಆ್ಯಂಡ್ ನಾವು ಆ್ಯಕ್ಚುಲಿ ಲೈಫಲ್ಲಿ ನಾವು ಇಬ್ರು ಇರುವಾಗ ಎಲ್ಲ ಆಗುತ್ತೆ. ಅದಕ್ಕೆ ಇಟ್ ಇಸ್ ಲೈಕ್ ದಟ್ ವೆನ್ ವಿ ಆರ್ ಟುಗೆದರ್ ಎವ್ರಿಥಿಂಗ್ ಹ್ಯಾಪನ್ಸ್. ಲಿರಿಕ್ಸ್ ಅಲ್ಲಿ ಇದೆ. ನಾವು ರಿಯಲ್ ಲೈಫಲ್ಲಿ ಹಂಗೆ ಇದೆ. ನಾವಿಬ್ರು ಬಂದ್ರೆ ಮಾಡ್ಬಿಡ್ತೀವಿ. ಕರೆಕ್ಟ್ ಅಕ್ಷರ? According to me, love is freedom. And if a person is there, like the one famous saying is there, behind every successful man is a woman. I disagree. Behind every successful person is a supporting partner. And with two people come together, everything happens. Yes, any place. ಇಷ್ಟೇ ಒನ್ ಬಾಕ್ಸ್ ಅಂಡ್ ಫ್ರೀಡಮ್ ಇನ್ ಅ ಬಾಕ್ಸ್ ನಾವು ಹೇಳ್ತೀವಿ ಇದಕ್ಕೆ. ಇದರಲ್ಲಿ ಈ ಬಾಕ್ಸ್ ಅಲ್ಲಿ ನಾವು ಒಂದು ಪ್ರೊಜೆಕ್ಟರ್, 26 headphones. Other box has about 30 headphones. Totally 56 headphones. Yes. Yeah, any filmmaker. ಇವಾಗ ನಿಮ್ಮ ಹತ್ರನೂ ಒಂದು ಫಿಲ್ಮ್ ಇದ್ರೆ ನಮ್ಮ ಹತ್ರ ಬನ್ನಿ, ನೀವು ಹೇಳಿ, ನಾವು ಮರ್ಚೆಂಡೈಸು ಮಾಡ್ತೀವಿ. ಇವಾಗ ಒಂದು ಮೂವಿ ಥಿಯೇಟರ್ ಹೋದ್ರೆ ಬರೀ ಮೂವಿ ಪಾಪ್ಕಾರ್ನ್ ಅಷ್ಟೇ. ಓಕೆ, ಅದೇ ಎಷ್ಟು ರೇಟ್ ಆಗ್ತಾ ಇದೆ ಇವಾಗ, ಕರೆಕ್ಟಾ? ಸೊ ನಾವೇನ್ ಮಾಡ್ತಾ ಇದೀವಿ, ಇವಾಗ ನಾವೇ ಒಂದು ಮೂವಿ ಥಿಯೇಟರ್ ಎಲ್ಲಿ ಬೇಕಾದ್ರೂ ತಗೊಂಡ್ ಬರ್ಬೋದು. ಇವಾಗ ಒಂದು ರೆಸ್ಟೋರೆಂಟ್ ಅಲ್ಲಿ ಇದ್ರೆ ಒಳ್ಳೆ ಊಟನೂ ತಿನ್ಬೋದು, ಮೂವಿನೂ ನೋಡ್ಬೋದು, ಹಾಗೂ ಮರ್ಚೆಂಡೈಸು ಸೇಲ್ ಆಗುತ್ತೆ.
It takes 15 minutes to set this entire setup, that's all. ಅಷ್ಟೇ 15 ಮಿನಿಟ್ಸ್ ಪ್ರೊಜೆಕ್ಟರ್ ಹೆಡ್ಫೋನ್ಸ್ ಎಲ್ಲ ಸೆಟಪ್ ಮಾಡಿ ಯು ಕ್ಯಾನ್ ಪುಟ್ ಎನಿವೇರ್ ಕ್ಯಾಫೇಸ್ ಬಾರ್ಸ್ ರೂಫ್ ಟಾಪ್ಸ್ ಎನಿ ಲೊಕೇಶನ್ ನಿಮ್ಗೆ ಬೇಕಾದ್ರೆ ಮಾಡ್ಕೊಳ್ಬೋದು. ನಾವು ಇದನ್ನು ಮಾಡಿದ್ದೀವಿ ಏನು ನಾವು ಹಿಸ್ಟ್ರಿ ಫಸ್ಟ್ ಕಬ್ಬನ್ ಪಾರ್ಕಲ್ಲಿ ಯಾರು ಈ ಥರದ ಮೂವಿ ಸ್ಕ್ರೀನಿಂಗ್ ಮಾಡಿಲ್ಲ. ನಾವು ಫಸ್ಟ್ ಆನ್ ದ ಫ್ಲವರ್ ಶೋ ಡೇ ನಾವು ಹೋಗಿ ದ್ವಾಮ್ ಪಿಕ್ಚರ್ ಅವಾರ್ಡ್ ವಿನಿಂಗ್ ಕನ್ನಡ ಫಿಲ್ಮ್ ಯಕ್ಷಗಾನ ಮೇಲೆ ಇತ್ತು, ನಾವು ಅದು ಸ್ಕ್ರೀನ್ ಮಾಡಿದ್ವಿ. ಹಿಸ್ಟಾರಿಕ್ ಫಸ್ಟ್ ಅದು. ಇಟ್ ವಾಸ್ ಇನ್ ದ ಬ್ಯಾಂಡ್ ಸ್ಟ್ಯಾಂಡ್. ತುಂಬ ಚೆನ್ನಾಗಿತ್ತು, ಎಕ್ಸ್ಟ್ರೀಮ್ಲಿ ಗುಡ್ ಕ್ಲೈಮೇಟ್, ವೆದರ್, ಟ್ರೀಸ್ ಆ್ಯಂಡ್ ಸಿನಿಮಾ ನೋಡ್ತಾ ಇದ್ದೀರಾ. ಅದು ಕಲ್ಚರಲ್ ಪಾಯಿಂಟ್ ಆಗಬೇಕು. ಇಟ್ ಈಸ್ ಇನ್ 4K ಪ್ರೊಜೆಕ್ಟರ್ ಸರ್. ಇಟ್ ಹ್ಯಾಸ್ ದ ಹೋಲ್ ಥಿಂಗ್. ಆಡಿಯೋ ಇಸ್ ಇನ್ ವೆರಿ ಹೈ ಎಂಡ್ ಆಡಿಯೋ. ಇದು ಈಚ್ ಹೆಡ್ಫೋನ್ಸ್ ಇಸ್ ಅಬೌಟ್ 4800 ಪ್ಲಸ್ ಆ್ಯಂಡ್ ನಾವು 300 ತನಕ ಇದು ಮಾಡ್ಬೋದು. ಪ್ಲಸ್ ರೇಂಜ್ ಅಂದರೆ 300 ಮೀಟರ್ಸ್ ರೇಂಜ್ ಇದೆ. 120 by 80. 120 by 80 ಫುಲ್ ಸೈಜ್. ದಟ್ ಇಸ್ ದ ಫಸ್ಟ್ ಸ್ಕ್ರೀನ್. ಇನ್ನೊಂದು ಸ್ಕ್ರೀನ್ ನಾವು ಮಾಡ್ತಾ ಇದ್ವಿ. ಸೊ ವಿ ಕ್ಯಾನ್ ಮೇಕ್ ಬಿಗರ್ ಸೈಜ್. ಅದು ಬೇಸ್ಡ್ ಆನ್ ದ ಇದು. ಕರೆಕ್ಟ್ ಎಕ್ಸಾಕ್ಟ್ಲಿ ಸರ್. ಎಕ್ಸಾಕ್ಟ್ಲಿ ಫ್ರೀಡಮ್ ಟು ದ ಫಿಲ್ಮ್ ಮೇಕರ್ ಕೊಡಬೇಕು. ಅಂದ್ರೆ ಒಂದು ಫಿಲ್ಮ್ ಮೇಕರ್ ಬಂದ್ರೆ ಹಿ ಶುಡ್ ನಾಟ್ ಥಿಂಕ್, ಯೋಚನೆ ಮಾಡಬಾರ್ದು, ಅಲ್ಲೇ ನನ್ನ ಸಿನಿಮಾ ಎಲ್ಲಿ ಹಾಕ್ಲಿ ಹೇಗೆ ಹಾಕ್ಲಿ ಇದು ಇಲ್ಲ. ಎಂಟರ್ಟೈನ್ಮೆಂಟ್ ಎವ್ರಿಯರ್ ಹತ್ರ ಬಂದ್ರೆ ನೀವು ಸಿನಿಮಾ ಅಪ್ಲೋಡ್ ಮಾಡಿ ಆ್ಯಂಡ್ ಜಸ್ಟ್ ಗೋ ಚೂಸ್ ಯುವರ್ ಲೊಕೇಶನ್, ಚೂಸ್ ನಂಬರ್ ಆಫ್ ಹೆಡ್ಫೋನ್ಸ್. ಅಂದರೆ ನಿಮ್ಮ ಸ್ಕೇಲ್ ಮಾಡ್ಬೋದು. ನಿಮ್ಮ ಜನ ಜಾಸ್ತಿ ಇಲ್ಲ, ಓಕೆ ನೋ ಪ್ರಾಬ್ಲಮ್, ಬರೀ ಜಸ್ಟ್ ಒಂದು ಬಾಕ್ಸ್ ತೊಗೊಳ್ಳಿ. ಜನ ಜಾಸ್ತಿ ಬಂದರೆ ಇನ್ನೊಂದು ಬಾಕ್ಸ್ ತೊಗೊಳ್ಳಿ ಆ್ಯಂಡ್ ಜಸ್ಟ್ ಆ್ಯಡ್. ಡೋಂಟ್ ಡೂ ಎನಿ ಎಕ್ಸ್ಟ್ರಾ. ಅಂದರೆ ಕಾಸ್ಟ್ನೂ ಇಲ್ಲ, ಅವರು ಅಪ್ ಫ್ರಂಟ್ ಕಾಸ್ಟ್ನೂ ನಾವು ತೊಗೊಳ್ಳೋದಿಲ್ಲ. ನಾವು ನೋ ಎಕ್ಸ್ಟ್ರಾ ಚಾರ್ಜಸ್ ಫಾರ್ ಎನಿಥಿಂಗ್, ಬರೀ ವಾಟ್ ಇಸ್ ಆ್ಯಕ್ಚುಯಲ್ಸ್ ಮೇಲೆ. ಆ್ಯಂಡ್ ಇನ್ನು ಕರೆಕ್ಟ್ ಹೈಟೆಕ್ ವರ್ಷನ್ ಮಾಡಿಬಿಟ್ಟು ಫಾರ್ ದ ನೆಕ್ಸ್ಟ್ ಇದು ಎಸ್ ಸರ್. ಮಾಡಬಹುದಿತ್ತು ಆ್ಯಕ್ಚುಲಿ. Sir, this is upgraded touring talkies. ಇನ್ನೊಂದಂದ್ರೆ ಡ್ರೈವ್ ಥ್ರೂ. ಯಾ ಕರೆಕ್ಟ್. ಬಟ್ ಇನ್ನೊಂದಂದ್ರೆ ಸಿನಿಮಾಸ್ನಲ್ಲಿ ಎಷ್ಟೊಂದು ಫಸ್ಟ್ ವೀಕಲ್ಲಿ ಇಷ್ಟು ಪರ್ಸೆಂಟೇಜ್ ತಗೋತಾರೆ, ಸೆಕೆಂಡ್ ವೀಕಲ್ಲಿ ಇಷ್ಟು ಪರ್ಸೆಂಟೇಜ್ ತಗೋತಾರೆ. ಸೊ ನಮ್ದಲ್ಲಿ ಅದೇನು ಏನಿಲ್ಲ, ಫ್ಲಾಟ್ ರೇಟ್, ನಂಬರ್ ಆಫ್ ಹೆಡ್ಸ್ ಕೌಂಟ್ ಮಾಡಿ ಇಂಟು 00 ಆನ್ಸರ್. ಅಂದರೆ ಫಿಲ್ಮ್ ಮೇಕರ್ಗೆ ಮ್ಯಾಚ್ ಮಾಡಿಬಿಟ್ಟು ಫಸ್ಟ್ ವೀಕಲ್ಲಿ ಇಷ್ಟಾಯಿತು ಪರ್ಸೆಂಟೇಜ್ ಹಾಕಿ ಅದು ಬೇಡ. We are the next future generation of film distribution. ಇವಾಗ OTT ನೂ ಸ್ಯಾಚುರೇಟ್ ಆಗ್ಬಿಟ್ಟಿದೆ. ಸೊ ವಿ ಆರ್ ದ ಫ್ಯೂಚರ್. ನೆಕ್ಸ್ಟ್ ಸ್ಟೆಪ್ ಇಸ್ ದಿಸ್. ಸರ್ ನಾನು ಒಂದು ವೆರಿ ಇಂಪಾರ್ಟೆಂಟ್ ಮಾರ್ಕೆಟ್ ಅಲ್ಲಿ ಹೇಳ್ತೀನಿ. ಹೇಗೆಂದ್ರೆ ಫಸ್ಟ್ ಅದು ಬಿಗ್ ಸ್ಕ್ರೀನ್ಸ್ ಅಲ್ಲಿ ಶುರು ಮಾಡಿದ್ರು, ಮತ್ತೆ ಮೂವಿಂಗ್ ಡ್ರೈವ್ ಥ್ರೂ ಥಿಯೇಟರ್ಸ್ ಬಂತು, ಆಮೇಲೆ ಮಲ್ಟಿಪ್ಲೆಕ್ಸ್ ಬಂತು, ಆಮೇಲೆ ಸ್ಯಾಟಲೈಟ್ ಬಂತು, ಆಮೇಲೆ OTT ಬಂತು, ಆಮೇಲೆ ವಾಟ್ ಇಸ್ ದಟ್ ಕಾಲ್ಡ್? ಆಫ್ಟರ್ OTT ಇಟ್ಸ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್. ಎಕ್ಸಾಕ್ಟ್ಲಿ. ಆಫ್ಟರ್ OTT ಇಟ್ ಇಸ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್. ಇದು ಮಾರ್ಕೆಟ್ ಸ್ಯಾಚುರೇಟ್ ಆಗ್ಬಿಟ್ಟಿದೆ. ಆ್ಯಂಡ್ ವಾಟ್ ವಿ ಆರ್ ಕಂಪೀಟಿಂಗ್ ಅಗೇನ್ಸ್ಟ್ 90 minute ಫೀಚರ್ ಫಿಲ್ಮ್ ಒಂದು ರೀಲ್ಗೆ ಕಂಪೀಟ್ ಆಗ್ತಾ ಇದೆ. ಬಿಕಾಸ್ ಅಟೆನ್ಷನ್, ಜನದು ಅಟೆನ್ಷನ್ ಇಲ್ಲಿ ಇದೆ. ಅದು ಟು ಕಂಪೀಟ್ 90 minutes ವರ್ಸಸ್ 15 second ರೀಲ್, ಅದು ಅಟೆನ್ಷನ್ ಹೇಗೆ ಮಾಡ್ತೀರಾ? ಸೊ ಟು ಗಿವ್ ಕ್ವಾಲಿಟಿ ಅಟೆನ್ಷನ್ ಟು ಕ್ವಾಲಿಟಿ ಆಡಿಯನ್ಸ್ ಟು ದ ಫಿಲ್ಮ್ ಮೇಕರ್, ದಿಸ್ ಇಸ್ ದಿ ಓನ್ಲಿ ಇಂಟಿಮೇಟ್ ಸೆಟ್ಟಿಂಗ್. ಅಂದರೆ ಯು ವಿಲ್ ಹ್ಯಾವ್ ಯೋರ್ ಆಡಿಯನ್ಸ್ ಟು ಸಿಟ್ ಆ್ಯಂಡ್ ವಾಚ್ ಯೋರ್ ಎಂಟೈರ್ ಫಿಲ್ಮ್ ಇನ್ ಅ ವೆರಿ ಸ್ಪೆಸಿಫಿಕ್ ವೇ. ಅದು ಕ್ವಾಲಿಟಿ ವ್ಯೂಯಿಂಗು. ಅದರ್ವೈಸ್ ನೀವು OTT-ನಲ್ಲಿ ಏನು ಗೊತ್ತಾ, ಒಂದು ಫೋನ್ ಇಲ್ಲಿ ನಡೀತಾ ಇರುತ್ತೆ ಅಲ್ಲಿ ಮೇಲೆ. ಸೊ ಸೆಕೆಂಡ್ ಸ್ಕ್ರೀನ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ದಟ್ ವಿ ಆರ್ ರಿಮೂವಿಂಗ್ ಫ್ರಮ್ ದಿಸ್ ಡೈರೆಕ್ಟ್ ಇಂಟಿಮೇಟ್ ಕನೆಕ್ಷನ್. You can choose your audience, you can do it anywhere. Namdo 8 locations already Bangalore ಇದೆ, plus 2 locations in Mysore. Indoor nu ide, outdoor nu ide. Ivi airlines hotel allo every month we are running. One more point I wanted to add, okay? Everyone wants this. ಈ ಹಾಡೆಲ್ಲ ಬಂದ್ರೆ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಜೊತೆ ಆಡಿಯನ್ಸ್ಗೂ ಫ್ರೀಡಮ್. ಇವಾಗ ಒಂದು ಲಾಂಗ್ ಮೂವಿ ಕೂತ್ಕೊಂಡು ಎಲ್ಲರಿಗೂ ಬ್ಯಾಕ್ ಪೇನ್ ಬಂದೇ ಬರುತ್ತೆ. 3 hours ಎಲ್ಲರಿಗೂ ಕೂರಕ್ಕಾಗಲ್ಲ ಒಂದೇ ಜಾಗದಲ್ಲಿ, ಇಲ್ಲಾಂದ್ರೆ ಒಂದು ಬ್ರೇಕ್ ತಗೋಬೇಕು. ಆಡಿಯನ್ಸ್ಗೆ ಫ್ರೀಡಮ್ ಅಂದ್ರೆ ನೀವು ಈ ಮೂವಿ ಜೊತೆ ಯು ಕ್ಯಾನ್ ಡಾನ್ಸ್ ಆಲ್ಸೋ ಇನ್ ದ ಲೊಕೇಶನ್. ದಟ್ ಇಸ್ ಅವರ್ ವಿಷನ್. Even one more crazy thing is, ಅದು ಹೆಡ್ಫೋನ್ಸ್ ಹಾಕಿ ಜನ ಟಾಯ್ಲೆಟ್ನೂ ಹೋಗಿ ಅದು ಮಿಸ್ ಮಾಡಲ್ಲ. It is 300 meters range ಇದೆ ಅಲ್ಲ. So you are listening to it and you can go to your toilet, come back and still it will be going on. ಆ ಥರದ್ದಿದೆ ಇದು. Complete freedom for the people, the audience, the filmmaker and the venue.
ನಮ್ಮಲ್ಲಿ ಒಬ್ರು ಹಿಂದೆ ಹೇಳ್ತಿದ್ರು ಎಕ್ಸಿಟ್ಗೆ ನೋಡ್ತೀವಿ ಸರ್. ಮನೆಯಲ್ಲಿ ನೀವು ಮಾಡ್ಬೋದು, ಮನೆಯಲ್ಲಿ ಮಾಡ್ಬೋದು, ಪ್ರೈವೇಟ್ ಸ್ಕ್ರೀನಿಂಗ್ಸು ಪ್ರೈವೇಟ್ ಸ್ಕ್ರೀನಿಂಗ್ಸ್ ಮಾಡ್ತೀವಿ. ಪ್ರೈವೇಟ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ Apartment. ಅವರಿಗೂ ಕೊಡ್ತಾ ಇದ್ದೀವಿ. ಸರ್ ಬುಕ್ ಮೈ ಶೋ ಸರ್. Book My Show ಇದೆ. ರೈಟ್ ನೌ ವಿ ಆರ್ ವರ್ಕಿಂಗ್ ವಿತ್ ಬುಕ್ ಮೈ ಶೋ ಇನ್ ಝೊಮ್ಯಾಟೊ ಡಿಸ್ಟ್ರಿಕ್ಟ್. ನಾವು ನಮ್ಮದೇ ಒಂದು ಆ್ಯಪ್ ಡೆವಲಪ್ ಆಗ್ತಾ ಇದೆ. ಇಟ್ಸ್ ಅಂಡರ್ ದ ಪ್ರಾಸೆಸ್. ಥ್ಯಾಂಕ್ ಯು ಸೊ ಮಚ್ ಎವ್ರಿವನ್. ಐ ಹೋಪ್